ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೇಬಿ ಪೊಟೆಟೊ ಕರಿ ಈಸಿಯಾಗಿ ಮನೆಯಲ್ಲಿ ಇರುವ ಐಟಮ್ಸ್ ಯೂಸ್ ಮಾಡ್ಕೊಂಡು ಯಾವ ತರ ಮಾಡೋದು ಅಂತ ಹೇಳ್ತೀನಿ. ಮತ್ತೆ ಅದ್ರ ಜೊತೆಗೆ ಬೆನಿಫಿಟ್ಸ್ ಹೇಳ್ತಾ ಇರ್ತೀನಿ. ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಕುಕ್ಕರಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕೋಬೇಕು. ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಬೇಕು. ಬನ್ನಿ, ಇವಾಗ 3 ವಿಸಿಲ್ ಆಗಿದೆ. ಓಪನ್ ಮಾಡೋಣ. ಚೆನ್ನಾಗಿ ಬೆಂದಿದೆ. ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಸಿಪ್ಪೆ ಎಲ್ಲ ಹಿಂಗೆ ಬಿಟ್ಕೊಂಡಿದೆ. ಬೇಕಿದ್ರೆ ಈ ಥರ ಮುಟ್ಟಿ ನೋಡ್ಕೋಬಹುದು, ಗೊತ್ತಾಗುತ್ತೆ ಮೆತ್ತಗಾದ್ರೆ ಬೆಂದಿದೆ ಅಂತ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಬೇಯಿಸ್ಕೊಂಡಿರುವ ಪೊಟೆಟೊ ಪೀಲ್ ಮಾಡ್ಕೊಂಡು ಇಟ್ಕೋಬೇಕು. 1 ಕಪ್ ಅಷ್ಟು ಟೊಮೆಟೊ ಪ್ಯೂರಿ, 3/4 ಕಪ್ ಅಷ್ಟು ಆನಿಯನ್ ಪ್ಯೂರಿ, ಎರಡು ಮೀಡಿಯಂ ಗಾತ್ರದಷ್ಟು ಆನಿಯನ್ ಮತ್ತು ಟೊಮೆಟೊ ಇದೆ. ಇದ್ರ ಜೊತೆಗೆ ಸ್ಪೈಸಸ್: ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡ್ರು, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಜೀರಾ ಪೌಡರ್ ಮತ್ತು ಇಂಗು ಸ್ವಲ್ಪ. ಮೊದಲಿಗೆ ಹೋಲ್ ಮಾಡಿ ಇಟ್ಕೋಬೇಕು. ಹೋಲ್ ಏನಕ್ಕೆ ಮಾಡ್ಕೋಬೇಕಂದ್ರೆ ನಾವು ಗ್ರೇವಿ ಮಾಡಿದಾಗ ಪೊಟೆಟೊಗೆಲ್ಲನೂ ಸೆಟ್ ಚೆನ್ನಾಗಿ ಒಳಗಡೆ ಎಲ್ಲ ಗ್ರೇವಿ ಹೋಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಬೇಕು. ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು. ಆಯಿಲ್ ಕಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಸೋಂಪು ಕಾಳು ಹಾಕೋಬೇಕು. ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕೋಬೇಕು. ಇವಾಗ ಆನಿಯನ್ ಪ್ಯೂರಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬನ್ನಿ, ಒಂದು ಬೆನಿಫಿಟ್ ಹೇಳ್ತೀನಿ. ಬೇಬಿ ಪೊಟೆಟೊ ಚಿಕ್ಕ ಮಕ್ಕಳಿಗೆ ಒಳ್ಳೆಯ ಆಹಾರ ಇದು. ಅವರು ಡೈಜೆಷನ್ ಚೆನ್ನಾಗಿ ಮಾಡುತ್ತೆ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಇವಾಗ ಟೊಮೆಟೊ ಪ್ಯೂರಿ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎಲ್ಲ ಸ್ಪೈಸಸ್ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ಬೇಬಿ ಪೊಟೆಟೊ ಹಾಕೊಳ್ಬೇಕು. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಪ್ಯೂರಿ ತಗೊಂಡಿರುತ್ತೆ, ಅದೇ ಬಟ್ಲಲ್ಲಿ 3/4 ಕಪ್ ಅಷ್ಟು ನೀರು ಹಾಕೋಬೇಕು. ಇವಾಗ ಸ್ವಲ್ಪ ಹಿಂಗ್ ಹಾಕೋಬೇಕು. ಇನ್ನೂ ಒಂದು ಬೆನಿಫಿಟ್ ಹೇಳ್ತೀನಿ. ಬೇಬಿ ಪೊಟೆಟೊ ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆಗೆ ನಿವಾರಣೆ ಮಾಡುತ್ತದೆ. ಇದರಲ್ಲಿ ಉತ್ತಮ ಫೈಬರ್ ಇರೋದರಿಂದ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆ ಸಮಸ್ಯೆ ಕಡಿಮೆ ಮಾಡುತ್ತದೆ. ಅದ್ರ ಜೊತೆ ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹೇಗೆ ಹಾಕೋಬೇಕಂದ್ರೆ ಟೊಮೆಟೊ ನಾವು ಯಾವುದಾದ್ರೂ ಅಡಿಗೆಗೆ ಟೊಮೆಟೊ ಹಾಕಿದಾಗ ಅದರಲ್ಲಿ ಬೆಲ್ಲ ಅಥವಾ ಶುಗರ್ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ಹೆಚ್ಚಿಗೆ ಲಿಡ್ ಕ್ಲೋಸ್ ಮಾಡಬೇಕು. 1-2 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಈ ಥರ ಸೈಡ್ ಆಯಿಲ್ ಬಿಟ್ಟರೆ ಆಗಿರತ್ತೆ. ಇವಾಗ ಕಸೂರಿ ಮೇಥಿ ಹಾಕೋಬೇಕು. ಇವಾಗ ಕಸೂರಿ ಮೇಥಿ ಯಾವಾಗಲೂ ಲಾಸ್ಟಿಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾವುದಾದ್ರೂ ಗ್ರೇವಿ ಆಹಾರ ಮಾಡಿದ್ರೆ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಪೊಟೆಟೊ ಗ್ರೇವಿ ರೆಡಿ ಆಯಿತು. ನೋಡಿ ಈ ತರ ಆಯಿಲ್ ಬಿಟ್ಕೊಳ್ಬೇಕು. ಈ ತರ ಆಯಿಲ್ ಬಿಟ್ಕೊಂಡ್ರೆ ಚೆನ್ನಾಗಿ ಬೆಂದಿದೆ ಅಂತ
ಅರ್ಥ. ನೋಡಿ ಚೆನ್ನಾಗಿದೆ, ಕಲರು ಚೆನ್ನಾಗಿ ಬಂದಿದೆ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.